ಹಲೋ ಎವ್ರಿವನ್, ವೆಲ್ಕಮ್ ಟು ಅರ್ಷಿತಾ ಲೈಫ್ ಸ್ಟೈಲ್. ಇವತ್ತು ಟೇಸ್ಟಿಯಾದಂತಹ ಮಶ್ರೂಮ್ ತರಕಾರಿ ಪಲಾವ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಮೊದಲು ಮಿಕ್ಸರ್ ಜಾರ್ಗೆ ಫಸ್ಟು ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಳ್ತಿದ್ದೀನಿ. ಆನಂತರ ಬೆಳ್ಳುಳ್ಳಿ ಮತ್ತು ಶುಂಠಿ 1.5 ಇಂಚಷ್ಟು ಹಾಕ್ಕೊಂಡು ಸ್ವಲ್ಪ ಹಂಗೆ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಗ್ರೈಂಡ್ ಮಾಡಿಕೊಂಡು ಆನಂತರ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿ ಎಲ್ಲ ಪೇಸ್ಟ್ ರೀತಿ ರೆಡಿ ಮಾಡ್ಕೋಬೇಕು. ಫುಲ್ ಸ್ಮೂತಾಗಿ ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ. ಸೊ ಅದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಈ ಕಡೆ ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತ. ಇವಾಗ ನೋಡ್ತಾ ಇದ್ರಲ್ಲ, ಚಕ್ಕೆ, ಲವಂಗ ಮತ್ತು ಜಾಪಂತಿ, ಏಲಕ್ಕಿ, ನಕ್ಷತ್ರ ಸೊಪ್ಪು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆನಂತರ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ತರಕಾರಿ ಟೊಮೊಟೊ, ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಮಶ್ರೂಮ್ ಪಲಾವ್ ಅಂದರೆ ಇರಲೇಬೇಕಲ್ಲ. ಸೊ ಆಮೇಲೆ ಇದಕ್ಕೆ ಸ್ವಲ್ಪ ಮೀಡಿಯಮ್ ಸೈಜ್ ಅಂತ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟರ ಮಟ್ಟಿಗೆ ಫ್ರೈ ಎಲ್ಲ ಆದಮೇಲೆ ನಾವು ಟೇಸ್ಟಿಗೆ ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ನೀವೆಲ್ಲ, ತುಪ್ಪ ಹಾಕೊಂಡ್ರೆ ಒಂಥರ ಸ್ಮೆಲ್ಲು ಮತ್ತು ಒಂಥರ ಟೇಸ್ಟು. ಈರುಳ್ಳಿ ಎಲ್ಲ ನೋಡ್ತಾ ಇದ್ದೀರಲ್ಲ, ಇವಾಗ ಫುಲ್ ಫ್ರೈ ಆಗ್ತಿದೆ. ಆಮೇಲೆ ತರಕಾರಿ ಕ್ಯಾಪ್ಸಿಕಮ್ ಹಾಕ್ಕೊಂಡ್ವಿ. ಆಮೇಲೆ ಒಂದೊಂದು 3 ಮಿನಿಟ್ಸ್ ಬಿಟ್ಟು ಎಲ್ಲ ತರಕಾರಿ ಹಾಕೋಬೇಕು. ಒಂದೇ ಸಲ ಎಲ್ಲ ಹಾಕೊಂಡ್ರೆ ಫುಲ್ ಒಂಥರ ಮೆತ್ತಗೆ ಸಾಫ್ಟ್ ಆದಂಗೆ ಆಗುತ್ತೆ. ಇವಾಗ ಮಶ್ರೂಮ್ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವೇ, ಮಶ್ರೂಮ್ ಹಾಕ್ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು. ಏನಕ್ಕಂದರೆ ಅದು ಮಶ್ರೂಮು ಸ್ವಲ್ಪ ನೀರಿನ ಅಂಶ ಅಲ್ಲ. ಸೊ ಸ್ವಲ್ಪ ನೀರೆಲ್ಲ ಇದಾಗುತ್ತೆ ಆ ಎಣ್ಣೆಗೂ ಮತ್ತು ತರಕಾರಿಗಂತ ಸ್ವಲ್ಪ ಹೊತ್ತು ಬಿಡಬೇಕು. ಆಮೇಲೆ 1 ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ, ನೆಕ್ಸ್ಟ್ ಕ್ಯಾರೆಟು ಹಾಕ್ತಾಯಿದ್ದೀನಿ. ಆನಂತರ ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಸೊ ಅದನ್ನೇ ಹಾಕ್ತೆ. ಆಮೇಲೆ ಬೀನ್ಸ್ ಹಾಕಿದ್ವಿ. ಆನಂತರ ಆಲೂಗೆಡ್ಡೆ ಲಾಸ್ಟು ಎಲ್ಲ ಸ್ವಲ್ಪ ಎಲ್ಲ ಆದಮೇಲೆ ಸ್ವಲ್ಪ ಇದೆಲ್ಲ ಲಾಸ್ಟ್ಗೆ ಆದಮೇಲೆ ಟೊಮೊಟೊ, ಯಾಕಂದರೆ ಟೊಮೊಟೊದಲ್ಲಿ ನೀರಿನ ಅಂಶ ಇರುತ್ತಲ್ಲ, ಇವನ್ನೆಲ್ಲ ಹಾಕಿ ಬೇಗ ಫ್ರೈ ಆಗುತ್ತೆ ತರಕಾರಿ. ಟೊಮೊಟೊ ಬೇಗ ಹಾಕಿದ ತಕ್ಷಣ ಅದೇನು ಮೆತ್ತಗಾಗುತ್ತೆ. ಅದಕ್ಕೆ ತರಕಾರಿ ಎಲ್ಲ ಬೇಗ ಹಾಕಿದರೆ ಸ್ವಲ್ಪ ಬೇಯ್ಕೊಳ್ಳುತ್ತೆ ಅಂತ ಫಸ್ಟ್ ತರಕಾರಿ ಹಾಕಿದ್ವಿ. ಲಾಸ್ಟಿಗೆ ಟೊಮೊಟೊ ಹಾಕೊಂಡ್ವಿ. ಇದಕ್ಕೆ ಗ್ರೈಂಡ್ ಮಾಡ್ಕೊಂಡು ಗ್ರೀನ್ ಮಸಾಲ ಹಾಕ್ಕೊಂಡು ಇದೆಲ್ಲ ಇದಾದಮೇಲೆ ಅಕ್ಕಿ ಪಲ್ಯ 3 ಹಾಕಿದ್ದು, 1 ಕಪ್ ಬಾಸುಮತಿ, 2 ಮಸೂರಿ ಅಕ್ಕಿ ಹಾಕ್ಕೊಂಡಿದ್ದು. ಇದೆಲ್ಲ ತೊಳ್ಕೊಂಡು ನೆಕ್ಸ್ಟು ಕುಕ್ಕರ್ಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವು, 2 ಸಲ ತೊಳೆದು ಎಲ್ಲ ಹಾಕ್ಕೊಂಡೆ. ಆಮೇಲೆ ಇದಕ್ಕೆ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಅಕ್ಕಿಗೂ ಮತ್ತು ತರಕಾರಿಗೆಲ್ಲ ಆಗೋವಷ್ಟು ಉಪ್ಪನ್ನ ಸೇರಿಸ್ಕೊಬಿಟ್ಟು ಮನೇಲೇ ಮಾಡೋ ಅಂತಹ ಗರಂ ಮಸಾಲನ್ನ ಸ್ವಲ್ಪ 1.5 ಸ್ಪೂನಷ್ಟು ಹಾಕ್ಕೊಂಡು ಎಲ್ಲ ಫುಲ್ ಎಲ್ಲ ತರಕಾರಿ ಮತ್ತು ಉಪ್ಪೆಲ್ಲ ಹಾಕಿದ್ವಲ್ಲ, ಸೊ ಇದೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಹೇಗೆ ಕುದೀತಿ. ಈ ರೀತಿ ಎಲ್ಲ ನೀರು ಬಿಟ್ಟಿದೆಯಲ್ಲ, ಸ್ವಲ್ಪ ಡ್ರೈ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಕುದಿಸ್ಕೋಬೇಕು. ಇದಕ್ಕೆ ಒಂದು ಕುದಿ ಬರೋವರೆಗೂ ಬಿಡಿ. ಈ ರೀತಿ ನೀರು ಕುದಿದ ಮೇಲೆ ಸ್ಟಾರ್ಟ್ ಮಾಡಿದ ಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪಿತ್ತು, ಅದನ್ನು ಸ್ವಲ್ಪ ಎಲ್ಲ ಹಾಕೋಣ. ಮೇಲ್ಗಡೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹಾಕೊಂಡ್ವಿ. ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮು 1 ವಿಸಲ್ ಕೂಗಿಸ್ಕೊಳ್ತಿದ್ದೀನಿ. ಈಗ 1 ವಿಸಲೆಲ್ಲ ಆಗಿದೆ, ತಣ್ಣಗಾಗಿದೆ ಕುಕ್ಕರು. ತೆಗಿಯೋಣ. ವಾವ್, ತುಂಬಾ ಚೆನ್ನಾಗಿ ಆಗಿದೆ ನೋಡಿ. ಒಂದು ಸಲ ಇದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ಒಂದೇ ಥರ ತಿಂಡಿಗಳನ್ನು ಅಥವಾ ಪಲಾವ್ ಮಾಡೋ ಬದಲು ಈ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ. ಮರಿದಂಗೆ ನಮಗೆ ಒಂದು ಕಮೆಂಟ್ ಮಾಡಿ ಹೇಗೆ ಬಂತು, ಹೇಗೆ ಮಾಡಿದ್ವಿ ಅಂತ. ಈ ಥರ ಸರ್ವ್ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.